ಬೈಲಹೊಂಗಲ ತಾಲೂಕಿನ ದೇವಲಾಪುರ ಗ್ರಾಮದ ಸರ್ಕಾರಿ ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ರೂಪಾ ಪಾಟೀಲ್ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದು ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆಂದು ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ ಹೇಳಿದರು. ಶನಿವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮುಂಬರುವ ದಿನಗಳಲ್ಲಿ ಮಕ್ಕಳು ಹೆಚ್ಚಿನ ಅಂಕ ಪಡೆಯುವಲ್ಲಿ ಡಿಸಿಪಿಐ ಇಲಾಖೆ ಶ್ರಮಿಸಬೇಕೆಂದು ಸೂಚನೆ ನೀಡಲಾಗಿದೆ ಎಂದರು. ಶಾಲೆಯಲ್ಲಿ ಓದಿದ್ದು ಅವರು ನಮ್ಮ ಜಿಲ್ಲೆಗೆ ಒಂದು ಕೀರ್ತಿ ತಂದಿದ್ದಾರೆ. 625ಗೆ 625 ತಂದಿದ್ದ ಒಂದು ಹೆಮ್ಮೆಯ ವಿಷಯ. ಅದು ಅವರಿಗೆ ಮತ್ತು ನಮ್ಮ ಸರ್ಕಾರಿ ಶಾಲೆಗೆ ಒಂದು ಪ್ರೇರಣೆ ಆಗಿದೆ. ಸರ್, ಈಗ ಸರ್ಕಾರಿ ಶಾಲೆ ಮಕ್ಕಳು ಕೂಡ ರಾಜ್ಯಕ್ಕೆ ಪ್ರಥಮ ಬರಬಹುದು ಈ ಸಾಬೀತು ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಂದರೆ, ಬೆಳಗಾವಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೈಗೊಂಡಂಥ ಕಾರ್ಯಕ್ರಮಗಳು ಅದು ಬಹಳ ಸಹಕಾರಿಯಾಗಿದ್ದಾವೆ. ಅದರ ಬಗ್ಗೆ ಹೇಳ್ತಾರೆ. ಇಲ್ಲ, ಅವರು ಹೇಳ್ತಾ ಇದ್ದರು ನಮ್ಮ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ಸ್ ಎಲ್ಲವೂ ಅವರಿಗೆ ಪ್ರೇರಣೆ ಆಗಿತ್ತು ಅಂತ. ಅದ್ರ ಜೊತೆ ನಮ್ಮ ಟೀಚರ್ಸು ಕಷ್ಟಪಟ್ಟಿದ್ದು, ಅವರಿಗೆಲ್ಲ ಎಕ್ಸ್ಟ್ರಾ ಕ್ಲಾಸಸ್ ತಗೊಂಡಿದ್ದು ಹೆಲ್ಪ್ ಆಗಿದೆ ಅಂತ. ಬಟ್ ಅದ್ರ ಜೊತೆಗೆ ನಮ್ಮ ಎಲ್ಲ ವಿದ್ಯಾರ್ಥಿ ಅವರಿಗೆ ಕೂಡ ನಾವು ಒಂದು ಬಿಕಾಸ್ ಎಜುಕೇಷನ್ ಸೆಕ್ಟರ್ ಒಂದು ಸ್ಲೋ ಗ್ರೋಯಿಂಗ್ ಸೆಕ್ಟರ್, ಅದಕ್ಕೆ ನಾವು ಫೌಂಡೇಶನಿಂದನೇ ನಾವು ಬಲಪಡಿಸಬೇಕಾಗಿರುತ್ತೆ. ಮುಂದಿನ ವರ್ಷ ಅದಕ್ಕೆ ನಾವು ಕಾರ್ಯಾಚರಣೆ ಈ ಬಾರಿ ರ್ಯಾಂಕ್ ಅಪ್ಗ್ರೇಡ್ ಆಗಿದೆ ಸರ್. ಬೆಳಗಾವಿ 25ನೇ ರ್ಯಾಂಕ್ ಬಂದಿತ್ತು, ಕಳೆದ ಬಾರಿ 29ನೇ ರ್ಯಾಂಕ್ ಬಂದಿತ್ತು. ಸೊ ಅಧಿಕಾರಿಗಳು ಪಟ್ಟಂಥ ಪರಿಶ್ರಮ ನಮಗೆಲ್ಲೋ ಕೂಡ ಒಂದು ಕಡೆ ಫಲ ಕೊಟ್ಟಿದೆ ಅಂತ ಅನಿಸುತ್ತೆ ಸರ್. ಓಕೆ, 5 ರ್ಯಾಂಕ್ಸ್ ಜಂಪ್ ಆಗಿದೆ, ಬಟ್ ನಿರೀಕ್ಷೆ ಇನ್ನೂ ಜಾಸ್ತಿ ಇದೆ, ಗುರಿ ಇನ್ನೂ ಜಾಸ್ತಿ ಇದೆ. ನಾವು ಮುಂದಿನ ವರ್ಷ ಇನ್ನೂ ಪ್ಲ್ಯಾನ್ ಮಾಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.